ಮತ್ತು ಲಕ್ಷ್ಮೀ ತಾಯಿಗೆ ಅರಿಶಿನ ಕುಂಕುಮದ ಅಲಂಕಾರ, ಮತ್ತು ಇಲ್ಲಿ 3 ಭೂದೇವಿ, ಶ್ರೀದೇವಿ, ನಾರಾಯಣ ಸ್ವಾಮಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ. ಪ್ರತಿ ವರ್ಷ ಕೂಡ ವಿಶೇಷವಾಗಿಯೇ ಇಲ್ಲಿ ಆಚರಣೆ ಮಾಡ್ತಿರ್ತಕ್ಕಂಥ ತುಂಬ ಖುಷಿ ತರ್ತಕ್ಕಂಥದ್ದು. ಇಲ್ಲಿಗೆ ನಮ್ಮ ಶಾಲೆಯ ಮಕ್ಕಳನ್ನು ಪ್ರತಿ ವರ್ಷ ನಾವು ಕರ್ಕೊಂಡು ಬಂದು ಸ್ವಾಮಿಯ ದರ್ಶನವನ್ನು ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಸ್ವಾಮಿ ದರ್ಶನದ ಜೊತೆಗೆ ಪ್ರಸಾದ ವಿನಿಯೋಗವನ್ನು ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ವಿಶೇಷ. ಇಲ್ಲಿ ಹೈಸ್ಕೂಲ್ ಇದೆ ಮತ್ತು ನಮ್ಮ ಮಿಡ್ಲ್ ಸ್ಕೂಲ್ ಇದೆ, 2 ಶಾಲೆಗಳು, ಮತ್ತು ಪಕ್ಕದ ಶಾಲೆ ಕದ್ರೆಕಂಬಳಿ ಶಾಲೆಯ ಮಕ್ಕಳನ್ನು ಕೂಡ ಈ ಬಾರಿ ವಿಶೇಷವಾಗಿ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ನಿಜಕ್ಕೂ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ. ಯಾಕಂದರೆ ಹಳ್ಳಿ ಪ್ರದೇಶದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ತುಂಬ ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸಿದ್ದೀನಿ. ಹಾಗೆ ನಮ್ಮ ಪೂಜೆ ಅಂತ ಶ್ರೀಯುತ ಪುರುಷೋತ್ತಮ್ ಸರ್ ಅವರು ಬಹಳ ವಿಶೇಷವಾಗಿ ಬಹಳ ಮುತುವರ್ಜಿಯನ್ನು ವಹಿಸಿ ಇಲ್ಲಿ ಇದು ಮಾಡ್ತಾರೆ. ಮತ್ತು ನಾನು ಇವರ ಭಕ್ತಿಯ ಬಗ್ಗೆ ಹೇಳೋದಾದರೆ ಶಿರಾದಲ್ಲಿ ಏನು ಗಣೇಶ ಚತುರ್ಥಿಗೆ ಗಣೇಶನಿಗೂ ಕೂಡ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಪೂಜೆ ಮಾಡಿರ್ತಕ್ಕಂಥದ್ದನ್ನು ನಾನು ನೋಡಿದ್ದೀನಿ. ಇವರು ಪುರುಷೋತ್ತಮ್ ಸರ್ ಇಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಿದ ಮೇಲೆ ಈ ಸ್ವಾಮಿಯ ಕೀರ್ತಿ ಎಲ್ಲ ಕಡೆ ಇದಾಗ್ತಾ ಇದೆ. ಇಲ್ಲಿಗೆ ಭಕ್ತರು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಸ್ವಾಮಿಯ ಕೃಪೆ ಎಲ್ಲರ ಮೇಲೆ ಆಗ್ತಾ ಇದೆ ಅಂತೇಳಿ ನಾನು ಭಾವಿಸ್ತೀನಿ. ನಮಸ್ಕಾರ.